ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮಾರ್ನಿಂಗ್ ವಿಡಿಯೋದಲ್ಲಿ ಹಾಗೂ ನಿನ್ನೆ ರಾತ್ರಿ ವಿಡಿಯೋದಲ್ಲಿ ಹಲವು ಕಂಪನಿಗಳ Q1 ರಿಸಲ್ಟ್ ಅನ್ನ ಕವರ್ ಮಾಡಿದ್ದೆ. ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅನ್ಕೊಳ್ತೀನಿ. ನೋಡೋಣ, ಇವತ್ತು ಕೂಡ ಹಲವಾರು ಅಪ್ಡೇಟ್ ಗಳು ಬಂದಿದ್ದಾವೆ, ಅವುಗಳನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಲಿಮಿಟೆಡ್ ಎಡಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋನ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು 0.16% ಅಥವಾ 40 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಓಪನಿಂಗ್ ಕೂಡ ಡೌನ್ ಅಲ್ಲಿ ಆಯ್ತು, ಅನಂತರ ಇನ್ನು ಒಂದಷ್ಟು ಡೌನ್ ಆಯ್ತು, ಮತ್ತೆ ಒಂದಷ್ಟು ಪುಲ್ ಬ್ಯಾಕ್ ಕೂಡ ನೋಡಲಿಕ್ಕೆ ಸಿಕ್ತು. ನೋಡಬಹುದು ಕೊನೆಯಲ್ಲಿ 100 ಪಾಯಿಂಟ್ಸ್ ರಿಕವರ್ ಆಯ್ತು, ಬಟ್ ಸಸ್ಟೈನ್ ಆಗಲಿಲ್ಲ, ಮತ್ತೆ ಡೌನ್ ಆಯ್ತು. ಕೊನೆಯಲ್ಲಿ ಆಸ್ ಯೂಶುವಲ್ CAS ಕ್ಯಾಂಡಲ್ ಒಂದು ನೋಡಲಿಕ್ಕೆ ಸಿಕ್ತು, ಬಟ್ ಸ್ಟಿಲ್ 40 ಪಾಯಿಂಟ್ಸ್ ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಲಾಸ್ಟ್ 3-4 ಡೇಸ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇತ್ತು, ಅಂದ್ರೆ ಡೈವರ್ಜೆನ್ಸ್ ಇರಲಿಲ್ಲ, ಬಟ್ ಇವತ್ತು ಸ್ವಲ್ಪ ಡೈವರ್ಜೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸೆನ್ಸೆಕ್ಸ್ ಅಲ್ಲಿ 0.15% ಅಥವಾ 113 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಚಾರ್ಟ್ ಪ್ಯಾಟರ್ನ್ ಅಂತೂ ಸೇಮ್ ಇದೆ. ಕೊನೆಯಲ್ಲಿ ಇಲ್ಲೂ ಕೂಡ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿ ಓವರ್ ಆಲ್ 113 ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ 15 ಅಲ್ಲಿ ನೋಡಬಹುದು 0.03% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ, ಅಂದ್ರೆ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ನಿಫ್ಟಿ 100 ಅಲ್ಲಿ 0.14% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ನಿಫ್ಟಿ 200 ಅಲ್ಲಿ 0.08% ನೆಗೆಟಿವ್ ಇದೆ. ನಿಫ್ಟಿ 500 ಅಲ್ಲಿ 0.06% ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಒಟ್ಟಿನಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ. ನಿಫ್ಟಿ 50 ಅಲ್ಲೇ ಎಸ್ಪೆಷಲಿ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಅಂತ ಹೇಳ್ಬೋದು, ಅಂದ್ರೆ 0.16%. ಅದಕ್ಕಿಂತ ಕಡಿಮೆನೇ ಇದೆ ನಿಫ್ಟಿ 50 ಇಂದ ಬೇರೆ ನಿಫ್ಟಿ 500 ವರೆಗೂ ಇಂಡೆಕ್ಸಸ್ ಗಳನ್ನ ಕಂಪೇರ್ ಮಾಡಿದ್ರೆ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ಅಲ್ಲಿ 0.22% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಮಿಡ್ ಕ್ಯಾಪ್ 100 ಅಲ್ಲೂ ಕೂಡ 0.15% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಮಿಡ್ ಕ್ಯಾಪ್ 150 ನಲ್ಲಿ 0.08% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ, ಅಂದ್ರೆ 0.1 ಇಂದ 0.2% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಮಿಡ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 50 ಅಲ್ಲಿ 0.29% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.27% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 250 ನಲ್ಲಿ 0.16% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ, ಅಂದ್ರೆ ಆಲ್ಮೋಸ್ಟ್ ಸಿಮಿಲರ್ ಪರ್ಫಾರ್ಮೆನ್ಸ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ ಇವತ್ತು. ಲಾರ್ಜ್ ಕ್ಯಾಪ್ ಸ್ವಲ್ಪ ಹಿಂದೆ ಉಳಿತು ಅಂತ ಹೇಳ್ಬೋದು. ಇನ್ನು ಮೈಕ್ರೋ ಕ್ಯಾಪ್ ಅಲ್ಲೂ ಕೂಡ 0.15% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಮಿಡ್ ಸ್ಮಾಲ್ ಮೈಕ್ರೋ ಕ್ಯಾಪ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು, ಲಾರ್ಜ್ ಕ್ಯಾಪ್ ಸ್ವಲ್ಪ ಹಿಂದೆ ಉಳಿತು ಇವತ್ತು. ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ನಿಫ್ಟಿ ಆಟೋದಲ್ಲಿ 0.1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನಿಫ್ಟಿ ಬ್ಯಾಂಕ್ 0.43% ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿದೆ. ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ 0.37% ನೆಗೆಟಿವ್ ಇದೆ. FMCG ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ ಇವತ್ತು, 0.84% ಪಾಸಿಟಿವ್ ಇದೆ. ನಿಫ್ಟಿ 80 ನಲ್ಲಿ 0.39% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಮೀಡಿಯಾ ಕೂಡ 0.37% ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. ಮೆಟಲ್ ಅಲ್ಲಿ ಮೋರ್ ದನ್ 1% ಡೌನ್ ಪರ್ಫಾರ್ಮೆನ್ಸ್ ಇದೆ. ಫಾರ್ಮಾ 0.28% ನೆಗೆಟಿವ್ ಇದೆ. ಹಾಗೆ PSU ಬ್ಯಾಂಕ್ ನಲ್ಲಿ 0.32% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ರಿಯಾಲಿಟಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ, ನಿಯರ್ಲಿ 1% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇವತ್ತು. ಪ್ರೈವೇಟ್ ಬ್ಯಾಂಕ್ 0.54% ನೆಗೆಟಿವ್ ಇದೆ. ಹೆಲ್ತ್ ಕೇರ್ 0.3% ನೆಗೆಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ 0.45% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 0.37% ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಕೆಮಿಕಲ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇವತ್ತು, 1.25% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅಂದ್ರೆ ಕೆಮಿಕಲ್ ಸೆಕ್ಟರ್, ರಿಯಾಲಿಟಿ ಹಾಗೂ FMCG ನಲ್ಲಿ ನೋಡ್ಲಿಕ್ಕೆ ಸಿಕ್ತು. ಮೆಟಲ್ ಅಲ್ಲಿ ಸ್ವಲ್ಪ ಜಾಸ್ತಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ಯುರೋಪಿಯನ್ ಮಾರ್ಕೆಟ್ ಗಳು ನೋಡಬಹುದು ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಅದರಲ್ಲೂ 0.5% ವರೆಗೂ ಅಥವಾ ಕೆಲವು ಮಾರ್ಕೆಟ್ ಗಳು ಅಬೋವ್ 0.5% ವರೆಗೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತೇವೆ. ಬಟ್ ಮಧ್ಯೆ ಅಲ್ಲಲ್ಲಿ ಕೆಲವು ಮಾರ್ಕೆಟ್ ಗಳು ನೆಗೆಟಿವ್ ಕೂಡ ಇದ್ದಾವೆ. ಇನ್ನು ಏಷ್ಯನ್ ಮಾರ್ಕೆಟ್ ಕಡೆ ಬಂದ್ರೆ ಏಷ್ಯನ್ ಮಾರ್ಕೆಟ್ಸ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಲ್ಲಿ ಇದ್ದಾವೆ. ತೈವಾನ್ ವೇಟೆಡ್ ಹಾಗೂ ಕೋಸ್ಪಿ ಮಾತ್ರ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಎಸ್ಪೆಷಲಿ ತೈವಾನ್ ವೇಟೆಡ್ ಇದು ನಿನ್ನೆ ಪರ್ಫಾರ್ಮೆನ್ಸ್, ಇವತ್ತಿಂದಲ್ಲ ಡೇಟ್ ಇಲ್ಲ ಇದೆ ನೋಡಬಹುದು. ಕೋಸ್ಪಿ ಇವತ್ತು 3.5% ಅಪ್ ಆಗಿದೆ. ಉಳಿದ ಮಾರ್ಕೆಟ್ ಗಳು ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ನಿಕೈ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು. ಅಂದ್ರೆ ಏಷ್ಯನ್ ಕ್ಯೂಸ್ ಅಷ್ಟೇನು ಪಾಸಿಟಿವ್ ಇರಲಿಲ್ಲ ಕಂಪೇರ್ ಟು ಯುರೋಪಿಯನ್ ಮಾರ್ಕೆಟ್ ಅಂತ ಹೇಳ್ಬೋದು. ಬಟ್ ಇಂಡಿಯನ್ ಮಾರ್ಕೆಟ್ ಅಲ್ಲಂತೂ ಆಸ್ ಯೂಶುವಲ್ ಇಂಡೆಕ್ಸ್ ಗಳಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಸ್ಲೈಟ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇವತ್ತು. ಇನ್ನು ಕ್ರೂಡ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮಾರ್ನಿಂಗ್ ಕೂಡ ಸ್ವಲ್ಪ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಈಗಲೂ ಕೂಡ ನಿಯರ್ಲಿ 2% ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅಲ್ಲೇನಂತ ಮೊಮೆಂಟಮ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿಲ್ಲ. ಆಸ್ ಯೂಶುವಲ್ ಡೌನ್ ಪರ್ಫಾರ್ಮೆನ್ಸ್ ಮಾರ್ನಿಂಗ್ ಇಂದ ಕೂಡ ಮುಂದುವರೆದಿದೆ. ಇವತ್ತು L&T ಫೋಕಸ್ ಅಲ್ಲಿ ಇತ್ತು. ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ನಾನು ಶೇರ್ ಮಾಡಿದ್ದೆ. ನೋಡಬಹುದು L&T secures mega order for build India's largest NVIDIA V300 AI factory for Together AI. NVIDIA ಗೆ AI ಫ್ಯಾಕ್ಟರಿ ಬಿಲ್ಡ್ ಮಾಡುವಂತ ಮೆಗಾ ಆರ್ಡರ್ ಅನ್ನ ಪಡ್ಕೊಂಡಿದೆ. ಅಂದ್ರೆ 10,000 ದಿಂದ 15,000 ಕೋಟಿ ವರೆಗಿನ ಆರ್ಡರ್ ಇದು. ಜೊತೆಗೆ ನೋಡಬಹುದು ಇಂಟಿಗ್ರೇಟೆಡ್ AI ಫ್ಯಾಕ್ಟರಿ have a capacity of 10,000 NVIDIA V300 GPUs, making it one of the largest such deployments in India. ಭಾರತದಲ್ಲಿ ಅತಿ ದೊಡ್ಡ ಡೆಪ್ಲಾಯ್ಮೆಂಟ್ ಆಗುತ್ತೆ ಅಂತ ಒಂದು ಆರ್ಡರ್ ಅನ್ನ ಪಡ್ಕೊಂಡಿದೆ. ಬಿಗ್ ಆರ್ಡರ್ ಅಂತಾನೆ ಹೇಳ್ಬೋದು. ಅದರಲ್ಲೂ AI ಗೆ ಸಂಬಂಧಪಟ್ಟಂತೆ ಈ ಸುದ್ದಿ ಸ್ಟಾಕ್ ಅಲ್ಲಿ ಕೂಡ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಇವತ್ತು. ಹಾಗಂತ ತುಂಬಾ ದೊಡ್ಡ ರಿಯಾಕ್ಷನ್ ಬರಲಿಲ್ಲ, ಅಂದ್ರೆ ಬಿಲೋ 1% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಇರೋದು.
ಯೂಶಲಿ ಇದು ಆರ್ಡರ್ ಗಳಿಗೆ ರಿಯಾಕ್ಟ್ ಮಾಡೋದು ತುಂಬಾ ರೇರ್, ನಾನು ಯಾವಾಗ್ಲೂ ಹೇಳ್ತಿರ್ತೇನೆ. ನಂತರ ಜುಬಿಲೆಂಟ್ ಫುಡ್ ವರ್ಕ್ಸ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ. ಇದಕ್ಕೆ ಕಾರಣ ಅಂತಂದ್ರೆ ಕಂಪನಿಯ ರಿಸಲ್ಟ್ Q1 ನೆಟ್ ಪ್ರಾಫಿಟ್ ರೈಸಸ್, ಡೊಮಿನೋ ಸೇಲ್ಸ್ ಗ್ರೋತ್ ಪಿಕ್ಸ್ ಅಪ್. ಡೊಮಿನೋದ ಸೇಲ್ಸ್ ಚೆನ್ನಾಗಿ ಪಿಕಪ್ ಆಗಿದೆ, ಹಾಗಾಗಿ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡಿದೆ. ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಆದಿತ್ಯ ಬಿರ್ಲಾ ರಿಯಲ್ ಎಸ್ಟೇಟ್ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ನೋಡಬಹುದು, ಕಲೆಕ್ಷನ್ಸ್ 31% ಅಪ್ ಆಗಿರೋ ಬಗ್ಗೆ ಕಂಪನಿ ಮಾಹಿತಿಯನ್ನು ಕೊಟ್ಟಿದೆ. ಜೊತೆಗೆ 9,500 ಕೋಟಿ ಹೌಸಿಂಗ್ ಪ್ರಾಜೆಕ್ಟ್ಸ್ ಅನ್ನ ರೋಲ್ ಔಟ್ ಮಾಡೋ ಬಗ್ಗೆ ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದೆ ಆದಿತ್ಯ ಬಿರ್ಲಾ ರಿಯಲ್ ಎಸ್ಟೇಟ್ ಇವತ್ತು. ಇನ್ನು ಮುಂದುವರಿಯ ಮುಂಚೆ ನಾವು ಇದೇ ಭಾನುವಾರ ಅಂದ್ರೆ ಆಗಸ್ಟ್ 16ನೇ ತಾರೀಕು ರಿಟೈರ್ಮೆಂಟ್ ಅಂಡ್ ವೆಲ್ತ್ ಪ್ಲಾನಿಂಗ್ ವರ್ಕ್ಶಾಪ್ ನ ಕಂಡಕ್ಟ್ ಮಾಡ್ತಾ ಇದ್ವಿ ಮೈಸೂರಲ್ಲಿ. ಇಂಟ್ರೆಸ್ಟ್ ಇರೋರು ಬರೋದಕ್ಕೆ ಸಾಧ್ಯ ಆಗುವಂತವ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ರಿಜಿಸ್ಟರ್ ಮಾಡ್ಕೊಳ್ಬಹುದು. ಹಾಗೆ ಇಲ್ಲಿ ಏನಿರುತ್ತೆ ಏನಿರಲ್ಲ ಅನ್ನೋ ಮಾಹಿತಿಯನ್ನ ಇಲ್ಲೇ ಬ್ರೀಫ್ ಆಗಿ ಕೊಟ್ಟಿದ್ದೀವಿ. ಹಾಗೆ ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋನು ಕೂಡ ಕವರ್ ಮಾಡಿದ್ದೀನಿ, ಒಂದ್ಸಲ ನೋಡಿ ಇಂಟ್ರೆಸ್ಟ್ ಇರೋರು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಇವತ್ತು ಸೋಲಾರ್ ಇಂಡಸ್ಟ್ರೀಸ್ ಫೋಕಸ್ ಅಲ್ಲಿತ್ತು, ಒಳ್ಳೆ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಅಗೇನ್ ಕಂಪನಿಯ ರಿಸಲ್ಟ್ ನೋಡಬಹುದು, ಫ್ರೆಶ್ ಲೈಫ್ ಟೈಮ್ ಹೈ ಅನ್ನು ಅಚೀವ್ ಮಾಡಿದೆ ಸೋಲಾರ್ ಇಂಡಸ್ಟ್ರೀಸ್. ಕಾರಣ ಕಂಪನಿಯ ನೆಟ್ ಪ್ರಾಫಿಟ್ ನೋಡಬಹುದು 93% ಇಯರ್ ಆನ್ ಇಯರ್ ರೈಸ್ ಆಗಿದೆ, 653 ಕೋಟಿಯನ್ನು ತಲುಪಿದೆ. 339 ಕೋಟಿ ಅನೌನ್ಸ್ ಮಾಡಿತ್ತು ಹಿಂದಿನ ವರ್ಷ, ಈ ಸಲ 650 ಕೋಟಿಗೆ ಜಂಪ್ ಆಗಿದೆ, ಅದು 653 ಕೋಟಿಗೆ. ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಒಳ್ಳೆ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮುಂದುವರಿಸ್ತಾ ಇರ್ತವೆ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬಹುದು ಸೋಲಾರ್ ಇಂಡಸ್ಟ್ರೀಸ್. ಇನ್ನು ಥೈರೋಕೇರ್ ಸ್ಟಾಕ್ ಅಲ್ಲಿ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ಇದೆ. ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಕಂಪನಿಯ ಪ್ರಮೋಟರ್ ಗ್ರೂಪ್ ಡೊಕೋನ್ ಟೆಕ್ನಾಲಜೀಸ್ 10% ಸ್ಟೇಕ್ ಅನ್ನ ಸೆಲ್ ಮಾಡಿರೋ ಬಗ್ಗೆ ಮಾಹಿತಿ ಬಂದಿದೆ. ಈ ಸುದ್ದಿ ಸ್ಟಾಕ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಗೆ ಕೂಡ ಕಾರಣ ಆಗಿದೆ. ಇವತ್ತು ಶುಗರ್ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ರೈಸಿಂಗ್ ಗ್ಲೋಬಲ್ ಶುಗರ್ ಪ್ರೈಸಸ್, ವರ್ಸನಿಂಗ್ ಸಪ್ಲೈ ಪ್ರಾಸ್ಪೆಕ್ಟ್ಸ್ ಇನ್ ಬ್ರೆಜಿಲ್, ಹೈಯರ್ ಎಥನಾಲ್ ಬ್ಲೆಂಡಿಂಗ್, ವೆದರ್ ರಿಸ್ಕ್, ಲೋಯರ್ ಔಟ್ಪುಟ್ ಎಸ್ಟಿಮೇಟ್ ಇನ್ ಥೈಲ್ಯಾಂಡ್ ಅಂಡ್ ಇಂಡಿಯಾ ಆರ್ ಟೈಟನಿಂಗ್ ಗ್ಲೋಬಲ್ ಸಪ್ಲೈಸ್ ಅಂಡ್ ಸಪೋರ್ಟಿಂಗ್ ಶುಗರ್ ಪ್ರೈಸಸ್. ಗ್ಲೋಬಲ್ ಶುಗರ್ ಪ್ರೈಸಸ್ ರೈಸ್ ಆಗ್ತಿದೆ, ಕಾರಣ ಬ್ರೆಜಿಲ್ ಅಲ್ಲಿ ಸಪ್ಲೈ ಕಡಿಮೆ ಆಗಿದೆ, ಜೊತೆಗೆ ಎಥನಾಲ್ ಬ್ಲೆಂಡಿಂಗ್ ಜಾಸ್ತಿ ಆಗ್ತಿದೆ, ವೆದರ್ ರಿಸ್ಕ್ ಕೂಡ, ಜೊತೆಗೆ ಔಟ್ಪುಟ್ ಎಸ್ಟಿಮೇಟ್ಸ್ ಕಡಿಮೆ ಮಾಡ್ತಿದ್ದಾರೆ. ನಾಟ್ ಓನ್ಲಿ ಇನ್ ಇಂಡಿಯಾ, ಥೈಲ್ಯಾಂಡ್ ಅಲ್ಲೂ ಕೂಡ ಲೋಯರ್ ಔಟ್ಪುಟ್ ಎಸ್ಟಿಮೇಟ್ ಮಾಡ್ತಿದ್ದಾರೆ. ಇವೆಲ್ಲ ಗ್ಲೋಬಲ್ ಲೆವೆಲ್ ಅಲ್ಲಿ ಶುಗರ್ ಪ್ರೈಸ್ ನ ಜಾಸ್ತಿ ಮಾಡಿದಾವೆ. ಈ ಸುದ್ದಿ ಶುಗರ್ ಸ್ಟಾಕ್ ಗಳಲ್ಲಿ ಒಳ್ಳೆ ರ್ಯಾಲಿಗೆ ಕೂಡ ಕಾರಣ ಆಗಿದೆ ಇವತ್ತು. ಬಟ್ ಇದೊಂದು ರಿಸ್ಕಿ ಸೆಕ್ಟರ್, ಯಾಕಂದ್ರೆ ತುಂಬಾನೇ ಸೈಕ್ಲಿಕಲ್ ಆಗಿ ಮೂವ್ ಆಗುತ್ತೆ, ಜೊತೆಗೆ ಸರ್ಕಾರದ ಕಂಟ್ರೋಲ್ ಇರುತ್ತೆ ಈ ಸೆಕ್ಟರ್ ಮೇಲೆ. ಈಗ ಎಥನಾಲ್ ಬ್ಲೆಂಡಿಂಗ್ ಗೆ ಜಾಸ್ತಿ ಬಳಸ್ತಿದ್ದಾರೆ ಅಂದ್ರೆ ಅದನ್ನ ಕಟ್ ಮಾಡಕ್ ಆರ್ಡರ್ ಮಾಡುತ್ತೆ. ಮತ್ತೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಬೇಡಿಕೆ ಜಾಸ್ತಿ ಇದೆ, ಎಲ್ಲ ಎಕ್ಸ್ಪೋರ್ಟ್ ಹೋಗ್ತಿದೆ ಅಂದ್ರೆ ಎಕ್ಸ್ಪೋರ್ಟ್ ನ ಬ್ಯಾನ್ ಮಾಡಿದೆ ಸರ್ಕಾರ. ಸೊ ಹಾಗಾಗಿ ಹೈಲಿ ಪಾಲಿಸಿ ಕಂಟ್ರೋಲ್ಡ್ ಇರುತ್ತೆ ಈ ಸೆಕ್ಟರ್. ಹಾಗಾಗಿನೇ ನೀವು ಕನ್ಸಿಸ್ಟೆಂಟ್ ಪರ್ಫಾರ್ಮರ್ ನ ಈ ಸೆಕ್ಟರ್ ಅಲ್ಲಿ ಹುಡ್ಕೋದು ಕಷ್ಟ. ನೀವು ಯಾವುದೇ ಸ್ಟಾಕ್ ಅನ್ನ ಚೆಕ್ ಮಾಡಿ, ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅಂತ ಇಲ್ಲಿ ಸಿಗೋದಿಲ್ಲ. ಹೈಲಿ ಸೈಕ್ಲಿಕಲ್ ಆಗಿರುತ್ತೆ, ಜೊತೆಗೆ ಪಾಲಿಸಿ ಡ್ರಿವನ್. ಸರ್ಕಾರ ಏನೆಲ್ಲ ನಿರ್ಧಾರಗಳನ್ನು ತಗೊಳುತ್ತೆ ಅದಕ್ಕೆ ರಿಯಾಕ್ಷನ್ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಅದೊಂದು ರಿಸ್ಕ್ ಈ ಸೆಕ್ಟರ್ ಅಲ್ಲಿ ಇದ್ದೇ ಇರುತ್ತೆ. ಇನ್ನು KRN ಈಟ್ ಎಕ್ಸ್ಚೇಂಜರ್ 5% ಅಪ್ ಸರ್ಕ್ಯೂಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಅದಕ್ಕೆ ಕಾರಣ ಅಗೇನ್ ಕಂಪನಿಯ ರಿಸಲ್ಟ್ ನೋಡಬಹುದು. Q1 ನೆಟ್ ಪ್ರಾಫಿಟ್ ಮೋರ್ ದನ್ ಡಬಲ್ ಆಗಿದೆ, ಜೊತೆಗೆ ರೋಬಸ್ಟ್ ಡಿಮಾಂಡ್ ಬೋತ್ ಡೊಮೆಸ್ಟಿಕ್ ಅಂಡ್ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇದು ಸ್ಟಾಕ್ ಅಲ್ಲಿ ಕೂಡ ಒಳ್ಳೆ ರಿಯಾಕ್ಷನ್ ಗೆ ಕಾರಣ ಆಗಿದೆ KRN ಈಟ್ ಎಕ್ಸ್ಚೇಂಜರ್ ಅಲ್ಲಿ. ಏನು ಅಸ್ಟ್ರಲ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದೇನೆ, ಇವತ್ತು ತುಂಬಾ ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು 10% ವರೆಗೂ ಅಪ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಜೊತೆಗೆ ಹಲವು ಬ್ರೋಕರೇಜಸ್ ಪಾಸಿಟಿವ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ ಕಂಪನಿ 2 ಸಲ ಸುದ್ದಿಯಲ್ಲಿತ್ತು. ಒಂದು ಕಂಪನಿ ತನ್ನ ಕೆಮಿಕಲ್ ಬಿಸ್ನೆಸ್ ಅನ್ನ ಡಿಮರ್ಜ್ ಮಾಡುತ್ತೆ ಅನ್ನೋದಕ್ಕೆ ಸುದ್ದಿಯಲ್ಲಿತ್ತು, ಆಗ ನೆಗೆಟಿವ್ ರಿಯಾಕ್ಷನ್ ಬಂದಿತ್ತು. ನಂತರ ಕಂಪನಿ ಡಿಮರ್ಜರ್ ನ ಮುಂದೂಡಿತು, ಈಗ ಮಾಡೋದಿಲ್ಲ ಅಂತ ಹೇಳ್ತು. ಈಗ ರಿಸಲ್ಟ್ ಬಂದ ನಂತರ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಟಾಟಾ ಮೋಟಾರ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನೊಮುರಾದವರು ಸ್ಟಾಕ್ ಅನ್ನ ಅಪ್ಗ್ರೇಡ್ ಮಾಡಿದರೆ, CLSA ಕೂಡ ಒಳ್ಳೆ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಇದು ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪಾಸಿಟಿವ್ ರಿಯಾಕ್ಷನ್ ಗೆ ಕಾರಣ ಆಗಿದೆ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗತ್ತೆ. ಹಾಗಾಗಿ ಲಿಂಕ್ ನ ಬಳಸಿಕೊಂಡು ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು. ಇನ್ನು ರೈಲ್ಟೆಲ್ ಇವತ್ತು ಒಂದು ಆರ್ಡರ್ ಅಪ್ಡೇಟ್ ಅನ್ನು ಕೊಟ್ಟಿದೆ. ನೋಡಬಹುದು 63 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿರೋ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೆ. ಆ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ನಂತರ RMC ಸ್ವಿಚ್ ಗೇರ್ಸ್ ಕೂಡ ಒಂದು ಆರ್ಡರ್ ಅನ್ನ ಪಡ್ಕೊಂಡಿದೆ, ಒಂದು ಸಣ್ಣ ಆರ್ಡರ್ ಅನ್ನ ಪಡ್ಕೊಂಡಿದೆ ಕಂಪನಿ. ನೋಡಬಹುದು 1.88 ಕೋಟಿ ಅಂದ್ರೆ ನಿಯರ್ಲಿ 2 ಕೋಟಿ ಆರ್ಡರ್ ನ RMC ಸ್ವಿಚ್ ಗೇರ್ಸ್ ಪಡ್ಕೊಂಡಿದೆ. ನಂತರ ಸಾತ್ವಿಕ್ ಗ್ರೀನ್ ಎನರ್ಜಿ ಕೂಡ ಒಂದು ಆರ್ಡರ್ ಅಪ್ಡೇಟ್ ಅನ್ನ ಕೊಟ್ಟಿದೆ. 476 ಕೋಟಿ ಆರ್ಡರ್ ಕಂಪನಿ ಪಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಸಾತ್ವಿಕ್ ಗ್ರೀನ್ ಎನರ್ಜಿ ಫೋಕಸ್ ಅಲ್ಲಿತ್ತು. ನಂತರ ಅಶೋಕ ಬಿಲ್ಡ್ ಕಾನ್ ಕೂಡ ಒಂದು ಆರ್ಡರ್ ಅಪ್ಡೇಟ್ ಅನ್ನ ರಿಲೀಸ್ ಮಾಡಿದೆ. 16 ಕೋಟಿ ಆರ್ಡರ್ ಅನ್ನ ಕಂಪನಿ ಪಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ನಂತರ ಓಸ್ವಾಲ್ ಪಂಪ್ಸ್ ಕೂಡ ಸುದ್ದಿಯಲ್ಲಿತ್ತು ಇವತ್ತು. ಕಾರಣ ನೋಡಬಹುದು, ಅಪ್ರಾಕ್ಸಿಮೇಟ್ 78 ಕೋಟಿ ಆರ್ಡರ್ ನ ಪಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಓಸ್ವಾಲ್ ಪಂಪ್ಸ್ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ವರ್ಕ್ಶಾಪ್ ರಿಜಿಸ್ಟ್ರೇಷನ್ ಲಿಂಕ್ ಇದೆ, ಇಂಟ್ರೆಸ್ಟ್ ಇರೋರು ಬರೋದಕ್ಕೆ ಸಾಧ್ಯ ಆಗುವಂತ ರಿಟೈರ್ಮೆಂಟ್ ಅಂಡ್ ವೆಲ್ತ್ ಪ್ಲಾನಿಂಗ್ ವರ್ಕ್ಶಾಪ್ ಗೆ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಸರಿ ಗೆಳೆಯರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.